ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಹೊಸದಾಗಿ ಬಂದಿರತಕ್ಕಂತ ಕರ್ನಾಟಕದ ಪಾಸ್ಪೋರ್ಟ್ ನಿಯಮಗಳ ಪ್ರಕಾರ ಬೆಂಗಳೂರಲ್ಲಿ ಪೊಲೀಸ್ ಅವರು ಇನ್ನು ಮುಂದೆ ಪೊಲೀಸ್ ವೆರಿಫಿಕೇಶನ್ಗೆ ಸ್ಟೇಷನ್ಗೆ ಕರ್ಸಂಗಿಲ್ಲ, ಬದಲಾಗಿ ಮನೆಗೆ ಬಂದು ವೆರಿಫಿಕೇಶನ್ ಮಾಡಬೇಕು, ಮತ್ತೆ ಬಾಡಿ ಕ್ಯಾಮ್ರಾ ಎಲ್ಲ ಹಾಕೊಂಡಿರ್ಬೇಕು ಅಂತ ಹೇಳಿದೆ. ಆ ವಿಡಿಯೋದಲ್ಲಿ ಒಂದಷ್ಟು ಜನ ಕಮೆಂಟ್ ಮಾಡಿ ಕೇಳಿದ್ದೇನು ಅಂತಂದ್ರೆ, ಇನ್ ಕೇಸ್ ಮನೆಗೆ ಬಂದ್ಮೇಲೂ ಕೂಡ ಲಂಚ ಕೇಳ್ತು ಅಂತಂದ್ರೆ ಅಥವಾ ಬೇಕು ಅಂತ ಲೇಟ್ ಮಾಡ್ತು ಅಂತಂದ್ರೆ ನಾವ್ ಏನ್ ಮಾಡ್ಬೋದು ಅಂತ ಪೊಲೈಟ್ ಆಗಿ ಆನ್ಸರ್ ಮಾಡಿ. ಸರ್, ಆಸ್ ಪರ್ ಕರ್ನಾಟಕದ ಹೊಸ ಪಾಸ್ಪೋರ್ಟ್ ನಿಯಮಗಳ ಪ್ರಕಾರ ಸ್ಟೇಷನ್ಗೆ ಬರೋ ಹಂಗಿಲ್ಲ, ನೀವೇ ಮನೆ ಹತ್ರ ಬರಬೇಕು. ಇನ್ ಕೇಸ್ ಅವ್ರೇನಾರು ಸ್ಟೇಷನ್ಗೆ ಕರೆದ್ರೆ ಪೊಲೈಟ್ ಆಗಿ ಹೇಳಿ, ಸರ್ ಇಲ್ಲ ನಾನು ಯಾವುದೇ ರೀತಿ ಲಂಚನ ಕೊಡಕ್ಕಾಗಲ್ಲ, ಯಾಕೆಂತಂದ್ರೆ ನಂದು ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಡಾಕ್ಯುಮೆಂಟ್ಸು ಅಂತ. ಅವ್ರು ಬಂದಂತ ಟೈಮಲ್ಲಿ ಅವರ ನೇಮು, ಅವ್ರು ಯಾವ ಸ್ಟೇಷನ್ ಇಂದ ಬಂದಿದ್ದಾರೆ, ಅವ್ರು ನಿಮ್ಗೆ ಕಳಿಸಿರ್ತಕ್ಕಂಥ ಮೆಸೇಜು ಅಥವಾ ಕಾಲ್ ರೆಕಾರ್ಡಿಂಗ್ಸು ಇದೇನಾಗಿತ್ತು ಅಂತಂದ್ರೆ ಇದನ್ನ ಇಟ್ಕೊಳ್ಳಿ. ಬೆಂಗಳೂರು ಸಿಟಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ನ ಮಾಡಿ. 112 ಕಾಲ್ ಮಾಡಬಹುದು ಅಥವಾ ಪೊಲೀಸ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ಕಂಪ್ಲೇಂಟ್ ಮಾಡಬಹುದು. ಅಂಡ್ ಜೊತೆಗೆ ಕಮಿಷನರ್ ಆಫ್ ಪೊಲೀಸ್ ಆಫೀಸ್ ಹೋಗ್ಬಿಟ್ಟು ಕೂಡ ನೀವು ಕಂಪ್ಲೇಂಟ್ ಅನ್ನ ರೈಸ್ ಮಾಡಬಹುದು. ಇಲ್ಲ ಅಂತಂದ್ರೆ DCP ಆಫೀಸ್ಗೂ ಕೂಡ ಹೋಗಿ ಕಂಪ್ಲೇಂಟ್ ನ ರೈಸ್ ಮಾಡಬಹುದು. ಜೊತೆಗೆ ಲೋಕಾಯುಕ್ತಕ್ಕೂ ಕೂಡ ನೀವು ಕಂಪ್ಲೇಂಟ್ ಅನ್ನ ರೈಸ್ ಮಾಡಬಹುದು. ಇನ್ನೊಂದು, ನೀವೇನ್ ಪಾಸ್ಪೋರ್ಟ್ ನ ಅಪ್ಲೈ ಮಾಡಿರ್ತೀರೋ ಆ ವೆಬ್ಸೈಟ್ ಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಬಹುದಾಗಿರುತ್ತೆ. ಈಗ ಎಷ್ಟೋ ಜನ ಆ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ದು, ಸರ್ ನಮ್ಗೆ 500 ರೂಪಾಯಿ ಇಸ್ಕೊಂಡ್ರು ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ, ಸರ್ ನನಗೆ 1000 ರೂಪಾಯಿ ಇಸ್ಕೊಂಡ್ರು ಅಂತ. ಯಾವಾಗ ನಮಗೆ ಕಾನೂನು ಗೊತ್ತಿರಲ್ವಾ ಆವಾಗ ಖಂಡಿತ ಈ ಭಾರತದಲ್ಲಿ ದಬ್ಬಾಳಿಕೆಗಳು ಆಗೇ ಆಗತ್ತೆ. ಅವ್ರು ಬಂದಾಗ, ಸರ್ ಹೊಸ ಕರ್ನಾಟಕ ಪಾಸ್ಪೋರ್ಟ್ ನಿಯಮಗಳು ಏನ್ ಹೇಳುತ್ತೆ ಸರ್ ಅಂತ ಒಂದು ಲೀಗಲ್ ವರ್ಡ್ ಹೇಳಿ ನೋಡಿ, ಆಮೇಲೆ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋರಂತೆ. ಸೊ ಇದಕ್ಕೋಸ್ಕರನೇ ಹೇಳೋದು, ಪ್ರತಿಯೊಬ್ರು ಕೂಡ ಕಾನೂನನ್ನ ತಿಳ್ಕೊಂಡಿರ್ಬೇಕು ಅಂತ. ಅಂಡ್ ನೆಕ್ಸ್ಟ್ ಸಲ ಈ ತರ ಯಾರಾದ್ರೂ ಪೊಲೀಸ್ ನಿಮ್ಗೆ ಲಂಚಕ್ಕೆ ಬೇಡಿಕೆ ಇಡ್ತು ಅಂತಂದ್ರೆ ಖಂಡಿತ ಈ ವಿಡಿಯೋ ನೋಡಿ ಹೇಳ್ತೀರಾ ಹೇಳಲ್ವಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.